ಗುಜರಾತ್ನಲ್ಲಿ ಭೀಕರ ವಿಮಾನ ದುರಂತ ಏನು ಸಂಭವಿಸಿದೆ? ವಿಮಾನ ಪತನಗೊಂಡ ಸ್ಥಳದಲ್ಲಿ ಡಿವಿಆರ್ ವಶಕ್ಕೆ ಪಡೆದಿದ್ದಾರೆ ಈಗಾಗಲೇ ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ. ಡಿವಿಆರ್ ವಶಕ್ಕೆ ಪಡೆದಂತ ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ಡಿಜಿಟಲ್ ವಿಡಿಯೋ ರೆಕಾರ್ಡರ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಎಟಿಎಸ್ ವಿಮಾನದ ಅವಶೇಷಗಳಿಂದ ಡಿವಿಆರ್ ಅಧಿಕಾರಿಗಳು ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ವಿಮಾನ ದುರಂತದ ನಿರ್ಣಾಯಕ ಸಾಕ್ಷ್ಯ ಆಗಿರುವಂತ ಡಿವಿಆರ್ ಬ್ಲ್ಯಾಕ್ ಬಾಕ್ಸ್ ಅಂತಾರಲ್ಲ, ಅದು ವಾಯ್ಸ್ ರೆಕಾರ್ಡ್ ಆಗಿರುತ್ತೆ. ಎಲ್ಲವೂ ಕೂಡ ಯಾವ ಡೈರೆಕ್ಷನ್ ಅಲ್ಲಿ ಹೋದ್ರು, ಏನ್ ತಪ್ಪಾಯ್ತು, ಪೈಲಟ್ಸ್ ಏನ್ ಮಾತನಾಡಿದ್ದು, ಅದೆಲ್ಲ ಕೂಡ ಡೇಟಾ ಇರುವಂತ ಡಿವಿಆರ್ ಅನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಫ್ಎಸ್ಎಲ್ ತಂಡ ವಿಮಾನ ಪತನಕ್ಕೆ ನಿಖರ ಕಾರಣ ಬಯಲಾಗುವಂತ ಸಾಧ್ಯತೆ ಇದೆ. ಎಫ್ಎಸ್ಎಲ್ ತಂಡದಿಂದ ಸದ್ಯ ಎಫ್ಎಸ್ಎಲ್ ತಂಡಕ್ಕೆ ಈ ಒಂದು ಬಾಕ್ಸ್ ಅನ್ನ ರವಾನೆ ಮಾಡಲಾಗುತ್ತೆ. ವಿಮಾನ ಪತನಕ್ಕೆ ನಿಖರ ಕಾರಣ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಅದಕ್ಕೆ ಬ್ಲ್ಯಾಕ್ ಬಾಕ್ಸ್ ಮತ್ತು ಅಲ್ಲಿರುವಂಥ ಇಂಜಿನ್ ಅನ್ನ ಪರಿಶೀಲನೆ ಮಾಡಬೇಕು ಅಂತ ನಿನ್ನೆಯಿಂದ ಕೂಡ ಹೇಳ್ತಾ ಇದ್ರು ವಿಶ್ಲೇಷಕರು, ಕೆಲವೊಂದಷ್ಟು ಪೈಲಟ್ಗಳು ಹೇಳ್ತಾ ಇದ್ರು. ಸದ್ಯ ಈಗ ಆ ಬ್ಲ್ಯಾಕ್ ಬಾಕ್ಸ್ ಡಿವಿಆರ್ ಏನಿದೆ ಅದನ್ನ ತೆಗೆದುಕೊಂಡು ಹೋಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದರಲ್ಲೇ ಎಲ್ಲವೂ ಗೊತ್ತಾಗುತ್ತೆ. ಡೈರೆಕ್ಷನ್ಸ್ ಹೇಗಿತ್ತು, ಪೈಲಟ್ಗಳು ಏನು ಸಂದೇಶ ರವಾನೆ ಮಾಡಿದ್ರು, ಮತ್ತೆ ಅಲ್ಲಿ ಆಗಿದ್ದಾದ್ರೂ ಏನು ಅನ್ನೋದು ಗೊತ್ತಾಗಬೇಕು ಅಂದರೆ ಈ ಒಂದು ಡೇಟಾ ರೆಕಾರ್ಡ್ ಆಗಿರುವಂಥ ಡಿವಿಆರ್ ಏನಿದೆ ಇದರಿಂದಾನೇ ಗೊತ್ತಾಗಬೇಕಿದೆ. ಸದ್ಯ ವಿಮಾನ ದುರಂತ ಆದಂಥ ಜಾಗ ಮೇಘನಿ ನಗರ ಏನಿದೆ ಅಲ್ಲಿಗೆ ಹೋಗಿ ಬಾಕ್ಸನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ನೀವು ವಿಜುವಲ್ಸಲ್ಲಿ ಗಮನಿಸ್ಬೋದು. ಇನ್ನೂ ಕೂಡ ದುರಂತಕ್ಕೆ ಏನು ಕಾರಣ ಅನ್ನೋದು ಗೊತ್ತಿಲ್ಲ. ಸಾಧ್ಯತೆಗಳ ಬಗ್ಗೆ ಕೂಡ ನಿನ್ನೆಯಿಂದ ಮಾತನಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಏಕಾಏಕಿಯಾಗಿ ಒಂದು ಗುಂಪಿನ ಬರ್ಡ್ಸ್ ಗುಂಪು ಬಂದು ಈ ರೀತಿ ಡಿಕ್ಕಿ ಹೊಡೆದಿರಬಹುದೇನೋ ಅಂತಿದ್ದಾರೆ. ಜೊತೆಗೆ ಟೆಕ್ನಿಕಲ್ ಎರರ್ ಅಂತ ಅಂದರೆ ಏನು ಎರರ್ ಆಗಿತ್ತು ಅದು ಗೊತ್ತಾಗಬೇಕಲ್ಲ. ಅದಕ್ಕೆ ಸಂಬಂಧಪಟ್ಟಂತೆನೂ ಕೂಡ ನಿಖರವಾದ ಮಾಹಿತಿ ಗೊತ್ತಾಗಬೇಕು ಅಂದರೆ ಈ ಡಿವಿಆರ್ನಿಂದಾನೇ ಗೊತ್ತಾಗಬೇಕಾಗತ್ತೆ. ಎರಡು ಎಂಜಿನ್ಗಳು ಕೂಡ ಫೇಲ್ಯೂರ್ ಆಗೋದಕ್ಕೆ ಏನು ಕಾರಣ? ಗುಜರಾತ್ನಲ್ಲಿ ಭೀಕರ ವಿಮಾನ ದುರಂತ ಏನಾಯಿತು, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ಗಳು ಸಿಗ್ತಾ ಇದೆ. ವಿಮಾನ ಪತನಗೊಂಡ ಸ್ಥಳದಲ್ಲಿ ಈಗ ಡಿವಿಆರ್ ಅನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ವಿಮಾನ ಪತನದ ಪ್ರಮುಖ ಸಾಕ್ಷ್ಯ ಆಗಿರೋದು ಈ ಡಿವಿಆರ್. ಇಲ್ಲಿವರೆಗೂ ಯಾರಿಗೂ ಗೊತ್ತಿರದ ವಿಚಾರ ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಏನಾಯಿತು ಅಂತ. ವಿಮಾನ ದುರಂತದ ನಿರ್ಣಾಯಕ ಸಾಕ್ಷಿಯಾಗಿ ಉಳ್ಕೊಂಡಿರೋದು ಇದು. ಹಾಗಾಗಿ ಡಿವಿಆರ್ನಲ್ಲಿ ಪೈಲಟ್ಗಳ ಸಂಭಾಷಣೆ ರೆಕಾರ್ಡ್ ಆಗಿರುತ್ತೆ. ಎಟಿಎಸ್ ಜೊತೆ ಪೈಲಟ್ ನಡೆಸಿದಂಥ ಸಂಭಾಷಣೆ ಅಂತ ಬಂದಾಗ ಇಲ್ಲೇನು ಬಹಳ ಉದ್ದುದ್ದದ ಸಂಭಾಷಣೆ ಅಲ್ಲ, ಒಂದು ಮೇಡೆ ಅಂತ ಹೇಳಿದ್ದು. ಜೊತೆಗೆ ಅದಕ್ಕೂ ಮುಂಚೆ ಏನೇನು ಸಜೆಷನ್ಸ್ ಕೊಟ್ಟಿರ್ತಾರೆ ಅಥವಾ ಗೈಡ್ಲೈನ್ ಕೊಟ್ಟಿರ್ತಾರೆ ಅದೆಲ್ಲದ್ರ ಬಗ್ಗೆ ಕೂಡ ಇಲ್ಲಿ ರೆಕಾರ್ಡ್ ಆಗಿರುತ್ತೆ. ಇನ್ನು ವಿಮಾನ ದುರಂತದ ನಿರ್ಣಾಯಕ ಸಾಕ್ಷ್ಯ ಆಗಿರುವಂಥ ಈ ಡಿವಿಆರ್ ಅನ್ನ ಎಫ್ಎಸ್ಎಲ್ಗೆ ಕಳುಹಿಸಿ ಕೊಡಲಾಗುತ್ತೆ. सर ये क्या है इसमें? ये डीवीआर है। डीवीआर अंदर का मैक्स का नहीं, वो देखना पड़ेगा कौन सा है। मलबे में से निकला है। मलबे में से निकला है। सर और क्या क्या निकला है? डीवीआर है, ये डीवीआर है। मलबे में से निकला है? नहीं, वो मलबे में से निकला है। प्लीज ये काम नहीं है, ये मेरा काम नहीं है, ये दूसरा काम जो सर अभी आप लोग फिर से जाएंगे अंदर, एफएसएल की टीम अंदर जाएगी फिर से? नहीं, एफएसएल की आएगी। आप लोग ने अंदर क्या क्या किया सर? एनएसजी की टीम ने क्या किया? नहीं, मैं एनएसजी से नहीं हूँ। पुलिस, गुजरात पुलिस। नहीं, आप कहाँ से हो सर? मैं एटीएस से हूँ। एटीएस से? यस। कैसे हैं सर?